ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನಲ್ ಸೌರಭ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಒಂದು ರಾತ್ರಿ ನಿದ್ದೆ ಬಾರದೆ ಆಕಾಶದ ಕಡೆ ನೋಡುತ್ತಾ ಕುಳಿತಿದ್ದೀರಾ? ಆ ಕ್ಷಣದಲ್ಲಿ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ. ನಾಳೆ ಏನಾಗುತ್ತದೆ? ನನ್ನ ಮಕ್ಕಳ ಭವಿಷ್ಯ ಏನು? ಈ ಜಗತ್ತು ಎಲ್ಲಿಗೆ ಹೋಗುತ್ತಿದೆ? ಇಂದು ಈ ಪ್ರಶ್ನೆ ಇನ್ನೂ ತೀವ್ರವಾಗಿದೆ, ಯಾಕೆಂದರೆ ಒಂದು ಹೊಸ ಶಕ್ತಿ ನಮ್ಮ ಬದುಕಿನೊಳಗೆ ನುಗ್ಗಿಬಿಟ್ಟಿದೆ. ಅದೇ ಕೃತಕ ಬುದ್ಧಿಮತ್ತೆ, ಅಂದರೆ ಎಐ. ಒಂದು ಕಾಲದಲ್ಲಿ ಮನುಷ್ಯ ಮಾತ್ರ ಯೋಚಿಸಬಲ್ಲ, ಮಾತನಾಡಬಲ್ಲ, ಸೃಷ್ಟಿಸಬಲ್ಲ ಜೀವಿ ಎಂಬ ನಂಬಿಕೆಯಿತ್ತು. ಆದರೆ ಇಂದು ಒಂದು ಯಂತ್ರ ಕವನ ಬರೆಯುತ್ತದೆ, ಚಿತ್ರ ಬಿಡಿಸುತ್ತದೆ, ಪ್ರಶ್ನೆಗಳಿಗೆ ಉತ್ತರಿಸುತ್ತದೆ, ಕಾರು ಓಡಿಸುತ್ತದೆ, ರೋಗ ಪತ್ತೆ ಹಚ್ಚುತ್ತದೆ. ಇದನ್ನು ನೋಡಿದಾಗ ಒಂದು ಕಡೆ ಅಚ್ಚರಿ, ಇನ್ನೊಂದು ಕಡೆ ಭಯ, ಎರಡೂ ಒಟ್ಟಿಗೆ ಹುಟ್ಟುತ್ತದೆ. ನಾಳೆ ನನ್ನ ಕೆಲಸ ಇರುತ್ತದೆಯೇ? ನನ್ನ ಬುದ್ಧಿಗೆ ಬೆಲೆ ಇರುತ್ತದೆಯೇ? ಮನುಷ್ಯನ ಅಸ್ತಿತ್ವಕ್ಕೆ ಅರ್ಥ ಇರುತ್ತದೆಯೇ ಎಂಬ ಪ್ರಶ್ನೆಗಳು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಗುಂಜುತ್ತಿವೆ. ಇದೊಂದು ಸಾಮಾನ್ಯ ಆತಂಕವಲ್ಲ, ಇದು ಮನುಷ್ಯ ಜನಾಂಗದ ಅಸ್ತಿತ್ವದ ಪ್ರಶ್ನೆ. ಆದರೆ ಸ್ನೇಹಿತರೆ, ಇತಿಹಾಸವನ್ನು ತಿರುಗಿ ನೋಡಿದರೆ ಒಂದು ಸತ್ಯ ಗೊತ್ತಾಗುತ್ತದೆ. ಮನುಷ್ಯ ಪ್ರತಿ ಬಾರಿಯೂ ಬದಲಾವಣೆಗೆ ಹೆದರಿದ್ದಾನೆ, ಆದರೆ ಪ್ರತಿ ಬಾರಿಯೂ ಆ ಬದಲಾವಣೆಯನ್ನೇ ತನ್ನ ಬೆಳವಣಿಗೆಯ ಮೆಟ್ಟಿಲಾಗಿ ಮಾಡಿಕೊಂಡಿದ್ದಾನೆ. ಇಂದು ನಾವು ಒಂದು ಮಹತ್ವದ ತಿರುವಿನಲ್ಲಿ ನಿಂತಿದ್ದೇವೆ. ಈ ತಿರುವು ನಮ್ಮನ್ನು ನಾಶದ ಕಡೆಗೆ ಕೊಂಡೊಯ್ಯುತ್ತದೆಯೋ ಅಥವಾ ಹೊಸ ಬೆಳಕಿನ ಕಡೆಗೆ ಕರೆದೊಯ್ಯುತ್ತದೆಯೋ ಎಂಬುದು ನಮ್ಮ ಆಯ್ಕೆಯ ಮೇಲೆ ಅವಲಂಬಿಸಿದೆ. ಈ ಸಂಚಿಕೆಯಲ್ಲಿ ನಾವು ಆಳವಾಗಿ ಚಿಂತಿಸೋಣ. ಎಐ ಬಂದ ಮೇಲೆ ನಿಜವಾಗಿಯೂ ಮನುಷ್ಯನ ಭವಿಷ್ಯ ಏನಾಗಬಹುದು? ಮನುಷ್ಯನ ಆತ್ಮಕ್ಕೆ, ಅವನ ಅಸ್ತಿತ್ವಕ್ಕೆ, ಅವನ ಆಧ್ಯಾತ್ಮಿಕ ಪಯಣಕ್ಕೆ ಏನಾಗುತ್ತದೆ? ಯಂತ್ರ ಎಷ್ಟೇ ಬುದ್ಧಿವಂತವಾದರೂ ಅದಕ್ಕೆ ಎಂದೂ ಸಿಗದ ಆ ಒಂದು ವಿಶೇಷತೆ ಮನುಷ್ಯನಲ್ಲಿ ಏನಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳೋಣ. ಈ ಪಯಣ ಕೇವಲ ತಂತ್ರಜ್ಞಾನದ ಬಗ್ಗೆ ಅಲ್ಲ, ಇದು ನಮ್ಮ ಆತ್ಮದ ಬಗ್ಗೆ, ನಮ್ಮ ಜೀವನದ ಅರ್ಥದ ಬಗ್ಗೆ. ಹಿಂದೆ ಒಂದು ಕಾಲವಿತ್ತು. ಮನುಷ್ಯ ಕಾಡಿನಲ್ಲಿ ಬೆತ್ತಲೆಯಾಗಿ ಅಲೆಯುತ್ತಿದ್ದ, ಚಳಿಗೆ ನಡುಗುತ್ತಿದ್ದ, ಕ್ರೂರ ಪ್ರಾಣಿಗಳಿಂದ ಪ್ರಾಣ ಉಳಿಸಿಕೊಳ್ಳಲು ಓಡುತ್ತಿದ್ದ. ಆಗ ಒಂದು ದಿನ ಅವನಿಗೆ ಬೆಂಕಿ ಸಿಕ್ಕಿತು. ಆ ಬೆಂಕಿಯನ್ನ ನೋಡಿ ಮೊದಲ ಬಾರಿಗೆ ಮನುಷ್ಯ ಭಯಪಟ್ಟನೋ ಎಂಬುದು ಗೊತ್ತಿಲ್ಲ. ಆದರೆ ಆ ಬೆಂಕಿಯನ್ನೇ ತನ್ನ ಸ್ನೇಹಿತನಾಗಿ ಮಾಡಿಕೊಂಡು ಚಳಿಯನ್ನ ಗೆದ್ದ, ಕತ್ತಲನ್ನ ಗೆದ್ದ, ಕ್ರೂರ ಮೃಗಗಳನ್ನು ಓಡಿಸಿದ. ಚಕ್ರ ಕಂಡುಹಿಡಿದಾಗ ಎಷ್ಟೋ ಜನ ಅಂದುಕೊಂಡಿರಬಹುದು, ಇದೇನಿದು ಹೊಸ ವಿಚಿತ್ರ, ನಮ್ಮ ಬದುಕು ಬದಲಾಗುತ್ತದೆಯೇ? ಆದರೆ ಆ ಚಕ್ರವೇ ಮುಂದೆ ನಾಗರಿಕತೆಯ ಬೆನ್ನೆಲುಬಾಯಿತು. ಮುದ್ರಣಯಂತ್ರ ಬಂದಾಗ ಗುಟೇನ್ಬರ್ಗ್ ಎಂಬ ವ್ಯಕ್ತಿಯ ಆ ಸಣ್ಣ ಆವಿಷ್ಕಾರ ಇಡೀ ಜಗತ್ತಿನ ಜ್ಞಾನಪ್ರಸಾರದ ರೀತಿಯನ್ನೇ ಬದಲಾಯಿಸಿತು. ಆ ಕಾಲದಲ್ಲಿ ಲಿಪಿಕಾರರು, ಕೈಯಿಂದ ಬರೆಯುವ ಪಂಡಿತರು ತಮ್ಮ ಕೆಲಸ ಹೋಗುತ್ತದೆ ಎಂದು ಭಯಪಟ್ಟಿದ್ದರು. ಆದರೆ ಏನಾಯಿತು? ಜ್ಞಾನ 1000 ಪಟ್ಟು ವೇಗವಾಗಿ ಹರಡಿತು. ಮನುಷ್ಯನ ಬುದ್ಧಿ ಇನ್ನಷ್ಟು ವಿಕಸನಗೊಂಡಿತು. ಕೈಗಾರಿಕಾ ಕ್ರಾಂತಿ ಬಂದಾಗಲೂ ಇದೇ ಪುನರಾವರ್ತನೆ ಆಯಿತು. ಯಂತ್ರಗಳು ಕಾರ್ಖಾನೆಗಳಲ್ಲಿ ಬಂದಾಗ ಕೈಯಿಂದ ಬಟ್ಟೆ ನೇಯುತ್ತಿದ್ದ ಕುಶಲಕರ್ಮಿಗಳಿಗೆ ಆಕಾಶವೇ ಕಳಚಿಬಿದ್ದಂತಾಯಿತು. ಆದರೆ ಮನುಷ್ಯ ಸೋಲಲಿಲ್ಲ. ಹೊಸ ಕೌಶಲ್ಯಗಳನ್ನು ಕಲಿತ, ಹೊಸ ಉದ್ಯೋಗಗಳನ್ನು ಸೃಷ್ಟಿಸಿಕೊಂಡ. ಕಂಪ್ಯೂಟರ್ ಬಂದಾಗಲೂ ಇದೇ ಕಥೆ ಪುನರಾವರ್ತನೆ ಆಯಿತು. ಈ ಯಂತ್ರ ನಮ್ಮ ಲೆಕ್ಕಪತ್ರ ಕೆಲಸವನ್ನೆಲ್ಲ ಕಸಿದುಕೊಳ್ಳುತ್ತದೆ ಎಂದು ಭಯಪಟ್ಟವರೇ ಮುಂದೆ ಆ ಕಂಪ್ಯೂಟರನ್ನೇ ಬಳಸಿ ಹೊಸ ಪ್ರಪಂಚವನ್ನ ಕಟ್ಟಿದರು. ಈ ಎಲ್ಲ ಇತಿಹಾಸ ನಮಗೆ ಒಂದು ಸ್ಪಷ್ಟ ಸಂದೇಶ ಕೊಡುತ್ತದೆ. ಪ್ರತಿಯೊಂದು ಹೊಸ ಶಕ್ತಿಯೂ ಮೊದಲು ಭಯ ಹುಟ್ಟಿಸುತ್ತದೆ, ಆದರೆ ಆ ಶಕ್ತಿಯನ್ನ ಸರಿಯಾಗಿ ಬಳಸಿದವರು ಇತಿಹಾಸ ಸೃಷ್ಟಿಸುತ್ತಾರೆ. ಆದರೆ ಈ ಬಾರಿ ಒಂದು ವ್ಯತ್ಯಾಸವಿದೆ ಸ್ನೇಹಿತರೆ. ಬೆಂಕಿ, ಚಕ್ರ, ಕಂಪ್ಯೂಟರ್ ಇವೆಲ್ಲ ಮನುಷ್ಯನ ಕೈಗಳಿಗೆ, ದೇಹಕ್ಕೆ ಸಹಾಯ ಮಾಡುವ ಸಾಧನಗಳಾಗಿದ್ದವು. ಆದರೆ ಎಐ ನೇರವಾಗಿ ಮನುಷ್ಯನ ಬುದ್ಧಿಯ ಜೊತೆ, ಚಿಂತನೆಯ ಜೊತೆ ಸ್ಪರ್ಧಿಸುತ್ತಿದೆ. ಇದೇ ಕಾರಣಕ್ಕೆ ಈ ಬಾರಿಯ ಆತಂಕ ಇಷ್ಟು ಆಳವಾಗಿದೆ, ಇಷ್ಟು ವೈಯಕ್ತಿಕವಾಗಿದೆ. ಆದರೆ ನಿಜವಾಗಿಯೂ ಮನುಷ್ಯನ ಬುದ್ಧಿಗೂ ಯಂತ್ರದ ಬುದ್ಧಿಗೂ ಇರುವ ವ್ಯತ್ಯಾಸವೇನು? ಒಂದು ಯಂತ್ರಕ್ಕೆ ನೀವು ಲಕ್ಷಾಂತರ ಕವಿತೆಗಳನ್ನು ಓದಿಸಬಹುದು. ಅದು ಪದಗಳ ಜೋಡಣೆಯನ್ನು ಕಲಿಯುತ್ತದೆ, ಸುಂದರವಾದ ಸಾಲುಗಳನ್ನು ಬರೆಯಬಹುದು. ಆದರೆ ಒಂದು ತಾಯಿ ತನ್ನ ಮಗುವನ್ನು ಮೊದಲ ಬಾರಿ ಎದೆಗೆ ಅಪ್ಪಿಕೊಂಡಾಗ ಆಕೆಯ ಕಣ್ಣಲ್ಲಿ ಬರುವ ಆ ಆನಂದ ಬಾಷ್ಪ, ಆ ಪ್ರೀತಿಯ ಅನುಭವ, ಇದನ್ನು ಯಾವ ಯಂತ್ರವೂ ಅನುಭವಿಸಲಾರದು. ಯಂತ್ರ ಪ್ರೀತಿಯ ಬಗ್ಗೆ ಬರೆಯಬಹುದು, ಆದರೆ ಪ್ರೀತಿಯನ್ನು ಅನುಭವಿಸಲಾರದು. ಇದೇ ಮನುಷ್ಯ ಮತ್ತು ಯಂತ್ರದ ನಡುವಿನ ಮೂಲಭೂತ ವ್ಯತ್ಯಾಸ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುತ್ತಾನೆ, ದೇಹಿಯಸ್ಮಿನ್ ಯಥಾ ದೇಹೆ, ಈ ದೇಹದೊಳಗೆ ಒಂದು ಆತ್ಮವಿದೆ, ಅದೇ ನಿಜವಾದ ನಾನು.
ಯಂತ್ರಕ್ಕೆ ಡೇಟಾ ಇದೆ, ಪ್ರೋಗ್ರಾಮ್ ಇದೆ, ಆದರೆ ಆತ್ಮವಿಲ್ಲ. ಯಂತ್ರಕ್ಕೆ ಪ್ರಶ್ನೆಗೆ ಉತ್ತರಿಸುವ ಸಾಮರ್ಥ್ಯ ಇದೆ, ಆದರೆ ನಾನು ಯಾರು, ನಾನೇಕೆ ಇಲ್ಲಿದ್ದೇನೆ, ನನ್ನ ಜೀವನದ ಉದ್ದೇಶವೇನು ಎಂಬ ಪ್ರಶ್ನೆ ಕೇಳಿಕೊಳ್ಳುವ ಆಂತರಿಕ ತುಡಿತ ಅದಕ್ಕಿಲ್ಲ. ಈ ತುಡಿತವೇ ಮನುಷ್ಯನನ್ನು ಋಷಿಗಳ ಕಡೆಗೆ, ದೇವಸ್ಥಾನದ ಕಡೆಗೆ, ಧ್ಯಾನದ ಕಡೆಗೆ ಕರೆದೊಯ್ಯುತ್ತದೆ. ಒಂದು ದೃಶ್ಯ ಕಲ್ಪಿಸಿಕೊಳ್ಳಿ. ಒಬ್ಬ ವೃದ್ಧ ತಂದೆ ಆಸ್ಪತ್ರೆಯ ಹಾಸಿಗೆಯಲ್ಲಿ ಕೊನೆಯುಸಿರೆಳೆಯುತ್ತಿದ್ದಾನೆ. ಪಕ್ಕದಲ್ಲಿ ಮಗ ಕುಳಿತು ಅವನ ಕೈ ಹಿಡಿದುಕೊಂಡು ಕಣ್ಣೀರಿಡುತ್ತಿದ್ದಾನೆ. ಆ ಕ್ಷಣದಲ್ಲಿ ಮಗನ ಎದೆಯೊಳಗೆ ಎದ್ದ ಆ ಸಂಕಟ, ಆ ಕೃತಜ್ಞತೆ, ಆ ಬೇರ್ಪಡುವಿಕೆಯ ನೋವು, ಇದನ್ನು ಯಾವ ಅಲ್ಗಾರಿದಮ್ ಲೆಕ್ಕ ಹಾಕಬಲ್ಲದು? ಸಾವಿನ ವ್ಯಾಖ್ಯಾನ ಕೊಡಬಹುದು, ಆದರೆ ಸಾವಿನ ಎದುರು ನಿಂತ ಮನುಷ್ಯನ ಆತ್ಮದ ನಡುಕವನ್ನು ಅನುಭವಿಸಲಾರದು. ಸೃಜನಶೀಲತೆಯ ಬಗ್ಗೆಯೂ ಇದೇ ಮಾತು ಅನ್ವಯಿಸುತ್ತದೆ. ಯಂತ್ರ ಇರುವ ಡೇಟಾದಿಂದ ಹೊಸ ಸಂಯೋಜನೆ ಮಾಡಬಲ್ಲದು, ಆದರೆ ಸಂಪೂರ್ಣ ಶೂನ್ಯದಿಂದ ಒಂದು ಹೊಸ ಕಲ್ಪನೆಯನ್ನು, ಒಂದು ಕ್ರಾಂತಿಕಾರಿ ಚಿಂತನೆಯನ್ನು ಹುಟ್ಟುಹಾಕುವ ಆ ಅಂತರ್ಪ್ರಜ್ಞೆ, ಆ ಅಂತಸ್ಫೂರ್ತಿ ಮನುಷ್ಯನ ವಿಶೇಷಗುಣ. ಬುದ್ಧ ಬೋಧಿವೃಕ್ಷದ ಕೆಳಗೆ ಕುಳಿತಾಗ ಬಂದ ಜ್ಞಾನೋದಯ, ಆ ಒಳಗಿನ ಬೆಳಕು, ಇದು ಯಾವ ಡೇಟಾ ಸೆಟ್ನಿಂದಲೂ ಬಂದಿಲ್ಲ, ಅದು ಆತ್ಮಸಾಕ್ಷಾತ್ಕಾರದಿಂದ ಬಂದದ್ದು. ಮನುಷ್ಯನಿಗಿರುವ ಈ ಆತ್ಮ, ಈ ಪ್ರಜ್ಞೆ, ಈ ಪ್ರೀತಿಯನುಭವಿಸುವ ಶಕ್ತಿ, ಇವೆಲ್ಲವೂ ಎಂದಿಗೂ ಯಂತ್ರಕ್ಕೆ ಸಿಗದ ಕೊಡುಗೆ. ಆದರೆ ಈ ಸತ್ಯ ಗೊತ್ತಿದ್ದರೂ ಇಂದು ಎಷ್ಟೋ ಜನರ ಮನಸ್ಸಿನಲ್ಲಿ ಉದ್ಯೋಗ ಕಳೆದುಕೊಳ್ಳುವ, ಅಸ್ತಿತ್ವ ಕಳೆದುಕೊಳ್ಳುವ ಭಯ ಇನ್ನೂ ಆಳವಾಗಿ ಬೇರೂರಿದೆ. ಬೆಂಗಳೂರಿನ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಯುವಕನ ಕಥೆ ಕೇಳಿ. 10 ವರ್ಷ ಶ್ರಮಪಟ್ಟು ಕಲಿತ ಕೋಡಿಂಗ್ ಕೌಶಲ್ಯ ಇಂದು ಒಂದೇ ಪ್ರಾಂಪ್ಟ್ನಲ್ಲಿ ಎಐ ಬರೆದುಕೊಡುತ್ತಿದೆ ಎಂದು ಗೊತ್ತಾದಾಗ ಆತನ ಎದೆಯೊಳಗಾದ ನಡುಕ ಊಹಿಸಿ. ನಾನು ಇಷ್ಟು ವರ್ಷ ಕಷ್ಟಪಟ್ಟದ್ದೆಲ್ಲ ವ್ಯರ್ಥವೇ, ನಾಳೆ ನನ್ನ ಸ್ಥಾನದಲ್ಲಿ ಒಂದು ಯಂತ್ರ ಕುಳಿತುಕೊಳ್ಳುತ್ತದೆಯೇ ಎಂಬ ಪ್ರಶ್ನೆ ರಾತ್ರಿ ನಿದ್ದೆಗೆಡಿಸುತ್ತದೆ. ಇಂತಹ ಸಾವಿರಾರು ಕಥೆಗಳು ಇಂದು ಪ್ರತಿ ಮನೆಯಲ್ಲೂ ಇವೆ. ಈ ಭಯ ಸುಳ್ಳಲ್ಲ, ಇದನ್ನು ಅಲ್ಲಗಳೆಯುವುದು ಸರಿಯಲ್ಲ. ಎಷ್ಟೋ ಸಾಂಪ್ರದಾಯಿಕ ಕೆಲಸಗಳು ನಿಜವಾಗಿಯೂ ಬದಲಾಗುತ್ತಿವೆ, ಕೆಲವು ಮಾಯವಾಗುತ್ತಿವೆ. ಆದರೆ ಈ ಭಯದ ಆಳಕ್ಕೆ ಇಳಿದು ನೋಡಿದರೆ ಒಂದು ಸತ್ಯ ಕಾಣುತ್ತದೆ. ನಿಜವಾದ ಭಯ ಉದ್ಯೋಗ ಕಳೆದುಕೊಳ್ಳುವುದಲ್ಲ, ನಿಜವಾದ ಭಯ ಅಸ್ತಿತ್ವ ಕಳೆದುಕೊಳ್ಳುವುದು. ಮನುಷ್ಯ ತನ್ನ ಬೆಲೆಯನ್ನು ತನ್ನ ಹುದ್ದೆಯಲ್ಲಿ, ತನ್ನ ಸಂಬಳದಲ್ಲಿ, ತನ್ನ ಸಾಮಾಜಿಕ ಸ್ಥಾನಮಾನದಲ್ಲಿ ಹುಡುಕುತ್ತಿದ್ದಾನೆ. ಆದ್ದರಿಂದ ಆ ಸ್ಥಾನ ಅಲುಗಾಡಿದಾಗ ತನ್ನ ಇಡೀ ಅಸ್ತಿತ್ವವೇ ಅಲುಗಾಡಿದಂತೆ ಅನ್ನಿಸುತ್ತದೆ. ಇಲ್ಲಿ ಒಂದು ಆಳವಾದ ಆಧ್ಯಾತ್ಮಿಕ ಪ್ರಶ್ನೆ ಎದುರಾಗುತ್ತದೆ. ನಾನು ನಿಜವಾಗಿಯೂ ಯಾರು? ನನ್ನ ಹುದ್ದೆಯೇ ನಾನೇ? ನನ್ನ ಸಂಬಳವೇ ನನ್ನ ಬೆಲೆಯೇ? ಉಪನಿಷತ್ತುಗಳು ಹೇಳುತ್ತವೆ, ನೀನು ದೇಹವಲ್ಲ, ನೀನು ಮನಸ್ಸಲ್ಲ, ನೀನು ಬುದ್ಧಿಯೂ ಅಲ್ಲ, ನೀನು ಈ ಎಲ್ಲದರ ಸಾಕ್ಷಿಯಾದ ಆತ್ಮ. ಆದರೆ ಆಧುನಿಕ ಜಗತ್ತಿನಲ್ಲಿ ನಾವು ನಮ್ಮನ್ನೇ ನಮ್ಮ ಬಿಸ್ನೆಸ್ ಕಾರ್ಡ್ನಲ್ಲಿ, ನಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ನಲ್ಲಿ ಕಟ್ಟಿಹಾಕಿಕೊಂಡಿದ್ದೇವೆ. ಎಐ ಈ ಸುಳ್ಳು ಗುರುತನ್ನೇ ಅಲುಗಾಡಿಸುತ್ತಿದೆ, ಇದೇ ಇಷ್ಟು ನೋಲು ಕೊಡುತ್ತಿದೆ. ಆದರೆ ಸ್ನೇಹಿತರೆ, ಈ ಅಲುಗಾಟದಲ್ಲೇ ಒಂದು ಅವಕಾಶವೂ ಅಡಗಿದೆ. ಮರವನ್ನು ಕತ್ತರಿಸಿದಾಗ ಹೊಸ ಚಿಗುರು ಇನ್ನಷ್ಟು ಬಲವಾಗಿ ಬರುವಂತೆ, ಹಳೆಯ ಗುರುತು ಅಲುಗಾಡಿದಾಗ ಮನುಷ್ಯನಿಗೆ ತನ್ನ ನಿಜವಾದ ಮೌಲ್ಯವನ್ನು ಹುಡುಕುವ ಅವಕಾಶ ಸಿಗುತ್ತದೆ. ಒಂದು ರೈತ ಮಳೆ ಬಾರದೆ ಬೆಳೆ ಕಳೆದುಕೊಂಡಾಗ ಎಷ್ಟು ದುಃಖಪಡುತ್ತಾನೋ, ಆದರೆ ಮತ್ತೆ ಎದ್ದು ಹೊಸ ಬೀಜ ಬಿತ್ತುತ್ತಾನೋ, ಹಾಗೆಯೇ ಮನುಷ್ಯ ಜನಾಂಗ ಕೂಡ ಈ ಬದಲಾವಣೆಯ ಮಳೆಗಾಲದ ನಂತರ ಹೊಸ ಬೆಳೆ ಬೆಳೆಸುವ ಸಾಮರ್ಥ್ಯ ಹೊಂದಿದೆ. ಈ ಭಯದಿಂದ ಹೊರಬರಲು ಮೊದಲು ನಮ್ಮ ಒಳಗಿನ ನಿಜವಾದ ಮೌಲ್ಯವನ್ನು ಅರ್ಥಮಾಡಿಕೊಳ್ಳಬೇಕು. ಸಂಸ್ಕೃತದಲ್ಲಿ ಬುದ್ಧಿಗೆ ಸಂಬಂಧಿಸಿ 2 ಪದಗಳಿವೆ, ಮನಸ್ಸು ಮತ್ತು ಬುದ್ಧಿ. ಮನಸ್ಸು ಎಂದರೆ ಯೋಚನೆಗಳ, ಭಾವನೆಗಳ ಹರಿವು. ಬುದ್ಧಿ ಎಂದರೆ ವಿವೇಚನೆ, ಸರಿ ತಪ್ಪುಗಳ ವಿಶ್ಲೇಷಣೆ. ಆದರೆ ಇವೆರಡರ ಆಚೆಗೆ ಒಂದು 3ನೇ ಆಯಾಮವಿದೆ, ಚಿತ್ತ ಮತ್ತು ಅಹಂಕಾರದ ಆಚೆಗಿನ ಆ ಸಾಕ್ಷಿ ಪ್ರಜ್ಞೆ, ಅದೇ ಆತ್ಮ. ಎಐಗೆ ಮನಸ್ಸಿನಂತೆ ಡೇಟಾ ಪ್ರಾಸೆಸ್ ಮಾಡುವ, ಬುದ್ಧಿಯಂತೆ ವಿಶ್ಲೇಷಿಸುವ ಶಕ್ತಿ ಕೊಡಬಹುದು, ಆದರೆ ಆ ಸಾಕ್ಷಿ ಪ್ರಜ್ಞೆಯನ್ನು ಎಂದಿಗೂ ಕೊಡಲಾಗದು, ಏಕೆಂದರೆ ಅದು ಭಗವಂತನ ಅಂಶ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಎಂದು ಹೇಳುತ್ತಾನೆ. ಈ ಜಗತ್ತಿನ ಪ್ರತಿ ಜೀವಿಯೂ ನನ್ನ ಸನಾತನ ಅಂಶ ಎಂದು. ಈ ಮಾತಿನ ಆಳ ಅರ್ಥ ಮಾಡಿಕೊಂಡರೆ ಮನುಷ್ಯನ ಪ್ರಜ್ಞೆ ಕೇವಲ ನ್ಯೂರಾನ್ಗಳ ವಿದ್ಯುತ್ ಸಂಕೇತವಲ್ಲ, ಅದು ದೈವಿಕ ಬೆಳಕಿನ ಪ್ರತಿಫಲನ. ಯಂತ್ರಕ್ಕೆ ಎಷ್ಟೇ ಸರ್ಕ್ಯೂಟ್ ಇರಲಿ, ಎಷ್ಟೇ ಡೇಟಾ ಇರಲಿ, ಆ ದೈವಿಕ ಸ್ಪರ್ಶ ಅದಕ್ಕೆ ಎಂದೂ ಸಿಗದು. ಒಂದು ಸಣ್ಣ ಉದಾಹರಣೆ ನೋಡಿ. ಒಬ್ಬ ಭಿಕ್ಷುಕ
ರಸ್ತೆ ಬದಿಯಲ್ಲಿ ಕುಳಿತಿದ್ದಾನೆ. ಒಬ್ಬ ಹುಡುಗಿ ಬಂದು ತನ್ನ ಬಳಿಯಿದ್ದ ಕೊನೆಯ ಚಾಕ್ಲೇಟ್ ಕೊಡುತ್ತಾಳೆ. ಆ ಕ್ಷಣ ಅವಳ ಮುಖದಲ್ಲಿ ಮೂಡುವ ಆ ಸಹಜ ಕರುಣೆ, ಆ ಮುಗ್ಧ ಪ್ರೀತಿ, ಇದನ್ನು ಯಾವ ಕ್ಯಾಮರಾ ಸೆರೆ ಹಿಡಿದರೂ ಆ ಒಳಗಿನ ಅನುಭೂತಿಯನ್ನು ಯಂತ್ರ ಎಂದಿಗೂ ಗ್ರಹಿಸಲಾರದು. ಈ ಕರುಣೆ, ಈ ಪ್ರೀತಿ, ಈ ತ್ಯಾಗ, ಇವೆಲ್ಲ ಆತ್ಮದ ಗುಣಗಳು, ಬುದ್ಧಿಯ ಲೆಕ್ಕಾಚಾರವಲ್ಲ. ಆದ್ದರಿಂದ ಸ್ನೇಹಿತರೆ, ಎಐ ಎಷ್ಟೇ ಮುಂದುವರೆದರೂ ಮನುಷ್ಯನ ಆಧ್ಯಾತ್ಮಿಕ ಪಯಣಕ್ಕೆ ಯಾವುದೇ ಅಡ್ಡಿಯಿಲ್ಲ. ವಾಸ್ತವವಾಗಿ ಈ ಯಂತ್ರಯುಗ ನಮಗೊಂದು ವರದಾನವೂ ಆಗಬಹುದು. ಯಂತ್ರಗಳು ಪುನರಾವೃತ್ತಿತ, ಯಾಂತ್ರಿಕ ಕೆಲಸಗಳನ್ನು ಮಾಡಿಕೊಂಡರೆ ಮನುಷ್ಯನಿಗೆ ತನ್ನ ಒಳಗನ್ನು ನೋಡುವ, ಧ್ಯಾನ ಮಾಡುವ, ಪ್ರೀತಿಸುವ, ಸೃಷ್ಟಿಸುವ ಸಮಯ ಸಿಗುತ್ತದೆ. ಪುರಾತನ ಋಷಿಗಳು ಕಾಡಿನಲ್ಲಿ ಆಶ್ರಮ ಕಟ್ಟಿ ಆಧ್ಯಾತ್ಮಿಕ ಸಾಧನೆಗೆ ಸಮಯ ಮೀಸಲಿಟ್ಟಂತೆ ಇಂದು ಯಂತ್ರಗಳು ನಮ್ಮ ಶ್ರಮ ಕಡಿಮೆ ಮಾಡಿ ನಮಗೆ ಆ ಸಮಯ ಮತ್ತೆ ಕೊಡಬಹುದು. ಆದರೆ ಇಲ್ಲೊಂದು ಎಚ್ಚರಿಕೆಯೂ ಇದೆ. ಈ ಸಮಯವನ್ನು ನಾವು ಸರಿಯಾಗಿ ಬಳಸದಿದ್ದರೆ, ಬರೀ ಮನೋರಂಜನೆಯಲ್ಲಿ, ಸ್ಕ್ರೀನ್ಗಳಲ್ಲಿ ಕಳೆದುಕೊಂಡರೆ ಈ ವರದಾನವೇ ಶಾಪವಾಗಬಹುದು. ಒಂದು ಮನೆಯ ದೃಶ್ಯ ಕಲ್ಪಿಸಿಕೊಳ್ಳಿ. ಊಟದ ಮೇಜಿನ ಸುತ್ತ ಅಪ್ಪ, ಅಮ್ಮ, ಮಕ್ಕಳು ಕುಳಿತಿದ್ದಾರೆ. ಆದರೆ ಎಲ್ಲರ ಕಣ್ಣುಗಳು ತಮ್ಮ ತಮ್ಮ ಮೊಬೈಲ್ನಲ್ಲಿ ನೆಟ್ಟಿವೆ. ಮಾತನಾಡಲು ಬಾಯಿದೆ, ಆದರೆ ಮಾತೇ ಇಲ್ಲ. ಒಂದೇ ಮನೆಯಲ್ಲಿದ್ದರೂ ಮನಸ್ಸುಗಳು ಬೇರೆ ಬೇರೆ ಲೋಕದಲ್ಲಿವೆ. ಇದು ಇಂದಿನ ಎಷ್ಟೋ ಮನೆಗಳ ವಾಸ್ತವ ಚಿತ್ರಣ. ತಂತ್ರಜ್ಞಾನ ನಮ್ಮನ್ನು ಜಗತ್ತಿನ ಜೊತೆ ಜೋಡಿಸಿತು ಎಂದು ಹೇಳುತ್ತಾ ನಮ್ಮ ಪಕ್ಕದಲ್ಲಿರುವವರಿಂದಲೇ ದೂರ ಮಾಡಿಬಿಟ್ಟಿತು. ಎಐ ಇನ್ನಷ್ಟು ಮುಂದುವರೆದಂತೆ ಒಂದು ಹೊಸ ಅಪಾಯ ಎದುರಾಗುತ್ತಿದೆ: ಕೃತಕ ಸಂಬಂಧಗಳು. ಒಂಟಿತನ ಅನುಭವಿಸುವ ಜನ ಇಂದು ಎಐ ಜೊತೆಗೆ ಮಾತನಾಡುತ್ತಾ ಸಮಾಧಾನ ಪಡೆಯುತ್ತಿದ್ದಾರೆ. ಇದು ತಾತ್ಕಾಲಿಕ ಸಾಂತ್ವನ ಕೊಡಬಹುದು, ಆದರೆ ನಿಜವಾದ ಮಾನವ ಸಂಪರ್ಕದ ಆ ಬೆಚ್ಚನೆಯ ಸ್ಪರ್ಶ, ಆ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವ ಆ ಆತ್ಮೀಯತೆಯನ್ನು ಯಂತ್ರ ಎಂದಿಗೂ ಕೊಡಲಾರದು. ಒಂದು ವೃದ್ಧಾಶ್ರಮದಲ್ಲಿ ಕುಳಿತ ಅಜ್ಜಿ ತನ್ನ ಮೊಮ್ಮಗ ವಾರಕ್ಕೊಮ್ಮೆ ವಿಡಿಯೋ ಕಾಲ್ ಮಾಡುವುದಕ್ಕಿಂತ ಒಮ್ಮೆ ಅವನ ಕೈ ಹಿಡಿದು ಮಾತನಾಡಲು ಎಷ್ಟು ಹಂಬಲಿಸುತ್ತಾಳೆ ಎಂಬುದನ್ನು ಎಂದಾದರೂ ಯೋಚಿಸಿದ್ದೀರಾ? ಇಲ್ಲಿ ನನಗೆ ಒಂದು ಘಟನೆ ನೆನಪಾಗುತ್ತದೆ. ಒಬ್ಬ ಯುವಕ ಪ್ರತಿ ಸಣ್ಣ ನಿರ್ಧಾರಕ್ಕೂ ಎಐ ಬಳಿ ಸಲಹೆ ಕೇಳುತ್ತಿದ್ದ. ಇಂದು ಏನು ಧರಿಸಲಿ, ಯಾವ ಸಿನಿಮಾ ನೋಡಲಿ, ಯಾವ ಹುಡುಗಿಗೆ ಪ್ರಪೋಸ್ ಮಾಡಲಿ, ಎಲ್ಲದಕ್ಕೂ. ನಿಧಾನವಾಗಿ ಅವನ ಸ್ವಂತ ನಿರ್ಧಾರ ಶಕ್ತಿಯೇ ಕುಂದಿತಾ ಹೋಯಿತು. ಇದು ನಮಗೆ ಎಚ್ಚರಿಸುತ್ತದೆ. ಎಐ ನಮ್ಮ ಸಹಾಯಕ್ಕೆ ಬಂದ ಸಾಧನವಾಗಬೇಕೇ ಹೊರತು ನಮ್ಮ ಬುದ್ಧಿಯ, ನಮ್ಮ ಮನಸ್ಸಿನ, ನಮ್ಮ ಆತ್ಮವಿಶ್ವಾಸದ ಬದಲಾಗಿ ಆಗಬಾರದು. ಶಂಕರಾಚಾರ್ಯರು ಹೇಳಿದ ಮಾತೊಂದಿದೆ: ಬಾಹ್ಯ ವಸ್ತುಗಳ ಮೇಲಿನ ಅತಿಯಾದ ಅವಲಂಬನೆಯೇ ದುಃಖಕ್ಕೆ ಮೂಲ. ಇಂದು ನಾವು ನಮ್ಮ ಸಂತೋಷಕ್ಕೆ, ನಮ್ಮ ನಿರ್ಧಾರಗಳಿಗೆ, ನಮ್ಮ ಸಂಬಂಧಗಳಿಗೂ ಕೂಡ ಒಂದು ಯಂತ್ರವನ್ನು ಅವಲಂಬಿಸಲು ಪ್ರಾರಂಭಿಸಿದರೆ ನಮ್ಮ ಆಂತರಿಕ ಶಕ್ತಿ ದುರ್ಬಲವಾಗುತ್ತಾ ಹೋಗುತ್ತದೆ. ಇದೇ ನಿಜವಾದ ಅಪಾಯ. ದೈಹಿಕವಾಗಿ ಯಂತ್ರ ನಮ್ಮನ್ನು ಸೋಲಿಸುವುದಲ್ಲ, ಆದರೆ ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ನಾವೇ ನಮ್ಮ ಶಕ್ತಿಯನ್ನು ಬಿಟ್ಟುಕೊಡುವುದು. ಈ ಅಪಾಯದಿಂದ ಪಾರಾಗಲು ಒಂದು ದಾರಿಯಿದೆ: ಸಮತೋಲನದ ದಾರಿ. ಒಂದು ಚಾಕು ಎರಡು ಕೆಲಸ ಮಾಡಬಲ್ಲದು. ಒಬ್ಬ ಅಡುಗೆವನ ಕೈಯಲ್ಲಿ ಅದು ರುಚಿಕರ ಊಟ ಸೃಷ್ಟಿಸುತ್ತದೆ, ಒಬ್ಬ ದುಷ್ಟನ ಕೈಯಲ್ಲಿ ಅದೇ ಚಾಕು ಜೀವ ತೆಗೆಯುತ್ತದೆ. ಚಾಕುವಿಗೆ ಒಳ್ಳೆಯದೂ ಇಲ್ಲ, ಕೆಟ್ಟದ್ದೂ ಇಲ್ಲ. ಅದನ್ನು ಬಳಸುವ ಕೈ ಮತ್ತು ಮನಸ್ಸೇ ಅದರ ಫಲಿತಾಂಶ ನಿರ್ಧರಿಸುತ್ತದೆ. ಎಐ ಕೂಡ ಹಾಗೆಯೇ. ಅದೊಂದು ಅಗಾಧ ಶಕ್ತಿಶಾಲಿ ಸಾಧನ. ಅದನ್ನು ಬಳಸುವ ಮನುಷ್ಯನ ವಿವೇಕವೇ ಅದರ ದಿಕ್ಕನ್ನು ನಿರ್ಧರಿಸುತ್ತದೆ. ಇಲ್ಲೊಂದು ಸುಂದರ ಉದಾಹರಣೆ ನೋಡಿ. ಒಬ್ಬ ವೈದ್ಯ ಎಐ ಸಹಾಯದಿಂದ ಒಂದು ಅಪರೂಪದ ಕ್ಯಾನ್ಸರ್ ಅನ್ನು ಮೊದಲೇ ಪತ್ತೆ ಹಚ್ಚಿ ಒಂದು ಮಗುವಿನ ಜೀವ ಉಳಿಸುತ್ತಾನೆ. ಇಲ್ಲಿ ಎಐ ಒಂದು ಸಾಧನ, ಆದರೆ ಆ ಮಗುವಿನ ತಂದೆತಾಯಿಯ ಕಣ್ಣಲ್ಲಿ ಬರುವ ಆನಂದ ಬಾಷ್ಪ, ವೈದ್ಯನ ಮನಸ್ಸಿನಲ್ಲಿ ಮೂಡುವ ಆ ಸೇವಾಭಾವ, ಇವೆಲ್ಲ ಮಾನವೀಯ ಗುಣಗಳು. ಒಂದು ರೈತ ತನ್ನ ಹೊಲದಲ್ಲಿ ಎಐ ಆಧಾರಿತ ಸಾಧನ ಬಳಸಿ ಮಳೆಯ ಮುನ್ಸೂಚನೆ ಪಡೆದು ಸರಿಯಾದ ಸಮಯಕ್ಕೆ ಬಿತ್ತನೆ ಮಾಡಿದರೆ ಅವನ ಕುಟುಂಬಕ್ಕೆ ಹೊಟ್ಟೆ ತುಂಬುತ್ತದೆ. ಇಲ್ಲಿ ತಂತ್ರಜ್ಞಾನ ಮಾನವೀಯತೆಗೆ ಪೂರಕವಾಗಿ ಕೆಲಸ ಮಾಡುತ್ತದೆ. ಆದರೆ ಇದೇ ಶಕ್ತಿಯನ್ನು ಸ್ವಾರ್ಥಕ್ಕೆ, ಸುಳ್ಳು ಸುದ್ದಿ ಹರಡಲು, ಜನರನ್ನು ಮೋಸ ಮಾಡಲು ಬಳಸಿದರೆ ಅದೇ ಶಕ್ತಿ ಸಮಾಜಕ್ಕೆ ವಿಷವಾಗುತ್ತದೆ. ಆದ್ದರಿಂದ ಪ್ರಶ್ನೆ ಎಐ ಒಳ್ಳೆಯದೋ ಕೆಟ್ಟದ್ದೋ ಎಂಬುದಲ್ಲ. ಪ್ರಶ್ನೆ ನಮ್ಮ ಒಳಗಿನ ಮೌಲ್ಯಗಳು ಎಷ್ಟು ಗಟ್ಟಿಯಾಗಿವೆ ಎಂಬುದು. ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ: ಆಯುಧ ಬಳಸುವುದು ತಪ್ಪಲ್ಲ, ಆದರೆ ಯಾವ ಉದ್ದೇಶಕ್ಕೆ, ಯಾವ ಧರ್ಮಕ್ಕೆ ಬಳಸುತ್ತೀಯಾ ಎಂಬುದೇ ಮುಖ್ಯ ಎಂದು. ಈ ಸಮತೋಲನ ಸಾಧಿಸಲು 3 ಅಂಶಗಳು ಅಗತ್ಯ. ಮೊದಲನೆಯದು ವಿವೇಕ.
ಅಂದರೆ ಯಾವಾಗ ಎಐ ಬಳಸಬೇಕು ಯಾವಾಗ ಬೇಡ ಎಂಬ ವಿವೇಚನೆ. ಎರಡನೆಯದು ಸಂಯಮ, ಅಂದರೆ ತಂತ್ರಜ್ಞಾನದ ಗುಲಾಮರಾಗದೆ ಅದನ್ನು ನಿಯಂತ್ರಿಸುವ ಶಕ್ತಿ. ಮೂರನೆಯದು ಮೌಲ್ಯ ಪ್ರಜ್ಞೆ, ಅಂದರೆ ಪ್ರೀತಿ, ಕರುಣೆ, ಸತ್ಯ, ಧರ್ಮ ಇವುಗಳನ್ನು ಎಂದೂ ಬಿಟ್ಟುಕೊಡದೇ ಇರುವುದು. ಈ ಮೂರು ಅಂಶಗಳು ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಪೂರ್ವಜರ ಬೋಧನೆಯಲ್ಲಿ ಈಗಾಗಲೇ ಇವೆ. ನಾವು ಅವುಗಳನ್ನು ಮತ್ತೆ ಜಾಗೃತಗೊಳಿಸಬೇಕಷ್ಟೇ. ಈಗ ನಾವು ಒಂದು ಪ್ರಮುಖ ಪ್ರಶ್ನೆಗೆ ಬರೋಣ. ಈ ಎಲ್ಲ ಬದಲಾವಣೆಗಳ ನಡುವೆ ಮನುಷ್ಯ ನಿಜವಾಗಿಯೂ ಹೇಗೆ ತನ್ನ ಅಸ್ತಿತ್ವವನ್ನು, ತನ್ನ ಘನತೆಯನ್ನು ಉಳಿಸಿಕೊಳ್ಳಬಹುದು? ಒಂದು ನದಿ ಸಮುದ್ರದ ಕಡೆ ಹರಿಯುವಾಗ ದಾರಿಯಲ್ಲಿ ಬಂಡೆಗಳು ಸಿಕ್ಕರೂ ಅದು ನಿಲ್ಲುವುದಿಲ್ಲ. ಬಂಡೆಯ ಸುತ್ತ ಹೊಸ ದಾರಿ ಕಂಡುಕೊಳ್ಳುತ್ತದೆ. ಮನುಷ್ಯ ಜನಾಂಗ ಕೂಡ ಹಾಗೆಯೇ ಪ್ರತಿ ಅಡ್ಡಿಯನ್ನೂ ಹೊಸ ದಾರಿಯಾಲಿ ಪರಿವರ್ತಿಸುವ ಶಕ್ತಿ ಹೊಂದಿದೆ. ಆದರೆ ಈ ಶಕ್ತಿ ಬಳಸಲು ಮೊದಲು ನಾವು ನಮ್ಮ ಆದ್ಯತೆಗಳನ್ನು ಬದಲಾಯಿಸಿಕೊಳ್ಳಬೇಕು. ಇಲ್ಲಿಯವರೆಗೂ ಶಿಕ್ಷಣ ವ್ಯವಸ್ಥೆ ನಮಗೆ ಕಲಿಸಿದ್ದು ಮಾಹಿತಿಯನ್ನು ನೆನಪಿಟ್ಟುಕೊಳ್ಳುವುದನ್ನು, ಲೆಕ್ಕಾಚಾರ ಮಾಡುವುದನ್ನು. ಆದರೆ ಇವೆಲ್ಲಾ ಕೆಲಸಗಳನ್ನು ಇಂದು ಎಐ ಸೆಕೆಂಡುಗಳಲ್ಲಿ ಮಾಡಿಬಿಡುತ್ತದೆ. ಆದ್ದರಿಂದ ಮುಂದಿನ ಪೀಳಿಗೆಗೆ ನಾವು ಕಲಿಸಬೇಕಾದದ್ದು ಬೇರೆಯೇ ಇದೆ. ಪ್ರಶ್ನೆ ಕೇಳುವ ಕಲೆ, ಸೃಜನಶೀಲತೆ, ಭಾವನಾತ್ಮಕ ಬುದ್ಧಿಮತ್ತೆ, ಸಹಾನುಭೂತಿ, ನೈತಿಕ ಮೌಲ್ಯಗಳು. ಒಂದು ಮಗು ಗಣಿತದ ಸೂತ್ರ ನೆನಪಿಟ್ಟುಕೊಳ್ಳುವುದಕ್ಕಿಂತ ಆ ಮಗುವಿಗೆ ಏಕೆ ಎಂದು ಕೇಳುವ ಕುತೂಹಲ, ಸೋತಾಗ ಮತ್ತೆ ಎದ್ದೇಳುವ ಛಲ, ಇನ್ನೊಬ್ಬರ ನೋವನ್ನು ಅರ್ಥಮಾಡಿಕೊಳ್ಳುವ ಹೃದಯ ಇವು ಹೆಚ್ಚು ಮುಖ್ಯವಾಗುತ್ತಿವೆ. ಇವೇ ಗುಣಗಳು ಭವಿಷ್ಯದ ಜಗತ್ತಿನಲ್ಲಿ ಮನುಷ್ಯನನ್ನು ಬೇರೆಯಾಗಿ, ವಿಶಿಷ್ಟವಾಗಿ ನಿಲ್ಲಿಸುತ್ತವೆ. ಇಲ್ಲಿ ನನಗೆ ಒಂದು ಮಾತು ನೆನಪಾಗುತ್ತದೆ. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಎದ್ದೇಳಿ, ಎಚ್ಚರಗೊಳ್ಳಿ, ಗುರಿ ಮುಟ್ಟುವವರೆಗೂ ನಿಲ್ಲಬೇಡಿ. ಈ ಮಾತು ಇಂದಿಗೆ ಇನ್ನಷ್ಟು ಪ್ರಸುಕ್ತ. ಜಗತ್ತು ಎಷ್ಟೇ ಬದಲಾದರೂ ನಮ್ಮ ಒಳಗಿನ ಆ ಜಾಗೃತ ಪ್ರಜ್ಞೆ, ಆ ಸ್ವಂತಿಕೆಯ ಶಕ್ತಿ ಎಚ್ಚರವಾಗಿರಬೇಕು. ನಿದ್ದೆಯಲ್ಲಿ ನಡೆಯುವ ಮನುಷ್ಯನಂತೆ ಬದುಕದೆ ಜಾಗೃತನಾಗಿ, ಪ್ರಜ್ಞಾಪೂರ್ವಕವಾಗಿ ಬದುಕುವುದೇ ಈ ಯುಗದ ನಿಜವಾದ ಸಾಧನೆ. ಒಂದು ಸಂಗೀತಗಾರನ ಕಥೆ ಹೇಳ್ತೇನೆ. ಒಬ್ಬ ಯುವ ಗಾಯಕ ಎಐ ಸಂಗೀತ ರಚಿಸುತ್ತದೆ ಎಂದು ಗೊತ್ತಾದಾಗ ಮೊದಲು ಎದೆಗುಂದಿದ. ಆದರೆ ನಂತರ ಅವನು ಅರಿತುಕೊಂಡ, ಎಐ ಸಂಗೀತದ ಸ್ವರಗಳನ್ನು ಜೋಡಿಸಬಹುದು, ಆದರೆ ಒಬ್ಬ ತಾಯಿ ತನ್ನ ಮಗುವಿಗೆ ಜೋಗುಳ ಹಾಡುವಾಗ ಆ ಧ್ವನಿಯಲ್ಲಿರುವ ಆ ಪ್ರೀತಿಯ ಕಂಪನ, ಆ ಜೀವಂತ ಅನುಭವ ಎಂದಿಗೂ ನಕಲಾಗಲಾಗದು. ಅವನು ತನ್ನ ಸಂಗೀತದಲ್ಲಿ ತನ್ನ ಜೀವನದ ನೋವು, ಸಂತೋಷ, ಅನುಭವಗಳನ್ನು ತುಂಬಲು ಪ್ರಾರಂಭಿಸಿದ. ಅವನ ಸಂಗೀತ ಇಂದು ಜನರ ಹೃದಯ ಮುಟ್ಟುತ್ತಿದೆ, ಏಕೆಂದರೆ ಅದರಲ್ಲಿ ಜೀವಂತ ಆತ್ಮ ಇದೆ. ಈ ಎಲ್ಲಾ ಉದಾಹರಣೆಗಳು ನಮಗೆ ಒಂದೇ ಸತ್ಯ ಹೇಳುತ್ತವೆ: ಭವಿಷ್ಯದಲ್ಲಿ ಗೆಲ್ಲುವವರು ಯಂತ್ರದ ಜೊತೆ ಸ್ಪರ್ಧಿಸುವವರಲ್ಲ, ಯಂತ್ರಕ್ಕೆ ಸಾಧ್ಯವಾಗದ್ದನ್ನು ಬೆಳೆಸಿಕೊಳ್ಳುವವರು. ಡಾರ್ವಿನ್ ಹೇಳಿದ ವಿಕಾಸವಾದ ಕೇವಲ ದೇಹದ ಬದಲಾವಣೆಯ ಬಗ್ಗೆ ಮಾತ್ರ ಮಾತನಾಡುತ್ತದೆ. ಆದರೆ ಇಂದು ಮನುಷ್ಯ ಜನಾಂಗ ಒಂದು ಹೊಸ ರೀತಿಯ ವಿಕಾಸದ ಹೊಸ್ತಿಲಲ್ಲಿ ನಿಂತಿದೆ. ಅದು ಪ್ರಜ್ಞೆಯ ವಿಕಾಸ, ಆಧ್ಯಾತ್ಮಿಕ ವಿಕಾಸ. ದೇಹಬಲದಲ್ಲಿ, ಲೆಕ್ಕಾಚಾರದಲ್ಲಿ ಯಂತ್ರ ನಮ್ಮನ್ನು ಮೀರಿಸಬಹುದು. ಆದರೆ ಪ್ರಜ್ಞೆಯ, ಕರುಣೆಯ, ಪ್ರೀತಿಯ ಆಳದಲ್ಲಿ ಮನುಷ್ಯ ಇನ್ನೂ ಎಷ್ಟೋ ಬೆಳೆಯಬೇಕಿದೆ. ಈ ಬೆಳವಣಿಗೆಯೇ ನಮ್ಮ ನಿಜವಾದ ಗುರಿಯಾಗಬೇಕು. ಒಂದು ಪುರಾಣ ಕಥೆ ನೆನಪಿಗೆ ಬರುತ್ತದೆ. ಹಿರಣ್ಯಕಶಿಪು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಅವನ ಅಹಂಕಾರವೇ ಅವನ ಪತನಕ್ಕೆ ಕಾರಣವಾಯಿತು. ಆದರೆ ಚಿಕ್ಕ ಪ್ರಹ್ಲಾದ ದೈಹಿಕವಾಗಿ ದುರ್ಬಲನಾಗಿದ್ದರೂ ಅವನ ಒಳಗಿನ ಭಕ್ತಿ, ಅವನ ಶ್ರದ್ಧೆ ಅವನನ್ನು ಅಜೇಯನನ್ನಾಗಿಸಿತು. ಈ ಕಥೆ ನಮಗೆ ಹೇಳುವುದೇನೆಂದರೆ, ಬಾಹ್ಯಶಕ್ತಿ ಎಷ್ಟೇ ಇರಲಿ, ಆಂತರಿಕ ಶ್ರದ್ಧೆ, ಆಂತರಿಕ ಸ್ಥಿರತೆಯೇ ನಿಜವಾದ ಶಕ್ತಿ. ಎಐ ಎಷ್ಟೇ ಬುದ್ಧಿಶಾಲಿಯಾದರೂ ಮನುಷ್ಯನ ಒಳಗಿನ ಆ ಶ್ರದ್ಧೆ, ಆ ಆಧ್ಯಾತ್ಮಿಕ ಬಲ ಅವನನ್ನು ಎಂದೂ ಸೋಲಿಸಲಾರದು. ಈಗ ಒಂದು ಪ್ರಶ್ನೆ: ಮುಂದಿನ 100 ವರ್ಷಗಳಲ್ಲಿ ಜಗತ್ತು ಹೇಗಿರಬಹುದು? ಬಹುಶಃ ರೋಗಗಳು ಕಡಿಮೆಯಾಗಬಹುದು, ಬಡತನ ಕಡಿಮೆಯಾಗಬಹುದು, ಮನುಷ್ಯನ ಶ್ರಮ ಕಡಿಮೆಯಾಗಬಹುದು. ಆದರೆ ಈ ಎಲ್ಲ ಬಾಹ್ಯ ಸೌಲಭ್ಯಗಳ ನಡುವೆ ಮನುಷ್ಯ ತನ್ನ ಆಂತರಿಕ ಶಾಂತಿಯನ್ನು, ತನ್ನ ಜೀವನದ ಅರ್ಥವನ್ನು ಕಂಡುಕೊಳ್ಳದಿದ್ದರೆ ಎಷ್ಟೇ ಸೌಲಭ್ಯವಿದ್ದರೂ ಬದುಕು ಶೂನ್ಯವಾಗುತ್ತದೆ. ಆದ್ದರಿಂದ ಭವಿಷ್ಯದ ನಿಜವಾದ ಸವಾಲು ತಂತ್ರಜ್ಞಾನವಲ್ಲ. ಭವಿಷ್ಯದ ನಿಜವಾದ ಸವಾಲು ಮನುಷ್ಯ ತನ್ನ ಆತ್ಮದ ಜೊತೆ ಎಷ್ಟು ಆಳವಾಗಿ ಸಂಪರ್ಕ ಸಾಧಿಸುತ್ತಾನೆ ಎಂಬುದು. ಒಂದು ಸುಂದರ ಕಲ್ಪನೆ ಮಾಡಿ ನೋಡಿ. ಒಂದು ಜಗತ್ತಿನಲ್ಲಿ ಯಂತ್ರಗಳು ಎಲ್ಲಾ ದೈಹಿಕ, ಬೌದ್ಧಿಕ ಕೆಲಸಗಳನ್ನು ಮಾಡುತ್ತಿವೆ. ಆದರೆ ಮನುಷ್ಯರು ಆ ಸಿಕ್ಕ ಸಮಯದಲ್ಲಿ ಧ್ಯಾನ ಮಾಡುತ್ತಾ, ಕಲೆ ಸೃಷ್ಟಿಸುತ್ತಾ, ಪ್ರಕೃತಿಯ ಜೊತೆ ಸಮಯ ಕಳೆಯುತ್ತಾ, ಕುಟುಂಬದ ಜೊತೆ ನಿಜವಾದ ಪ್ರೀತಿ ಹಂಚಿಕೊಳ್ಳುತ್ತಾ ತಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ಮುಂದುವರಿಯುತ್ತಿದ್ದಾರೆ. ಇದು ಕೇವಲ ಕಲ್ಪನೆಯಲ್ಲ, ಇದು ನಾವು ಆಯ್ಕೆ ಮಾಡಿಕೊಳ್ಳಬಹುದಾದ ಒಂದು ಭವಿಷ್ಯ.
ಈ ಭವಿಷ್ಯ ನಿರ್ಮಿಸಲು ನಾವು ಇಂದಿನಿಂದಲೇ ಪ್ರಾರಂಭಿಸಬೇಕು. ಪ್ರತಿದಿನ ಸ್ವಲ್ಪ ಸಮಯ ಮೊಬೈಲ್, ಯಂತ್ರಗಳಿಂದ ದೂರ ಇದ್ದು ನಮ್ಮ ಒಳಗನ್ನು ನೋಡಬೇಕು. ಪ್ರೀತಿಪಾತ್ರರ ಜೊತೆ ನಿಜವಾದ ಸಮಯ ಕಳೆಯಬೇಕು. ನಮ್ಮ ಮೌಲ್ಯಗಳನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಆಧ್ಯಾತ್ಮಿಕ ಬೇರುಗಳನ್ನು ಗಟ್ಟಿಯಾಡಿ ಹಿಡಿದುಕೊಳ್ಳಬೇಕು. ಇದೇ ನಿಜವಾದ ಸಿದ್ಧತೆ ಈ ಹೊಸ ಯುಗಕ್ಕೆ. ಸ್ನೇಹಿತರೆ, ಈ ಇಡೀ ಪಯಣದಲ್ಲಿ ನಾವು ಒಂದು ಸತ್ಯದ ಸುತ್ತ ಸುತ್ತಿ ಬಂದಿದ್ದೇವೆ. ಯಂತ್ರ ಎಷ್ಟೇ ಬುದ್ಧಿವಂತವಾದರೂ ಮನುಷ್ಯನ ಆತ್ಮಕ್ಕೆ ಸಮಾನವಾಗಲಾರದು. ಇತಿಹಾಸದುದ್ದಕ್ಕೂ ಬೆಂಕಿಯಿಂದ ಹಿಡಿದು ಕಂಪ್ಯೂಟರ್ವರೆಗೆ ಪ್ರತಿ ಹೊಸ ಶಕ್ತಿಯನ್ನು ಮನುಷ್ಯ ತನ್ನ ಬೆಳವಣಿಗೆಯ ಮೆಟ್ಟಿಲಾಗಿ ಮಾಡಿಕೊಂಡಿದ್ದಾನೆ. ಎಐ ಕೂಡ ಇದಕ್ಕೆ ಹೊರತಲ್ಲ. ಆದರೆ ಈ ಬಾರಿ ಸವಾಲು ದೊಡ್ಡದಿದೆ. ಏಕೆಂದರೆ ಇದು ನೇರವಾಗಿ ನಮ್ಮ ಬುದ್ಧಿಯ, ನಮ್ಮ ಗುರುತಿನ, ನಮ್ಮ ಅಸ್ತಿತ್ವದ ಪ್ರಶ್ನೆ ಎತ್ತುತ್ತದೆ. ಆದರೆ ನೆನಪಿಡಿ, ನೀವು ಕೇವಲ ನಿಮ್ಮ ಹುದ್ದೆಯಲ್ಲ, ನೀವು ಕೇವಲ ನಿಮ್ಮ ಬುದ್ಧಿಯಲ್ಲ, ನೀವು ಆ ಪರಮಾತ್ಮನ ಸನಾತನ ಅಂಶ. ನಿಮ್ಮೊಳಗಿರುವ ಪ್ರೀತಿ, ಕರುಣೆ, ಶ್ರದ್ಧೆ, ಸೃಜನಶೀಲತೆ, ಆ ಜೀವಂತ ಪ್ರಜ್ಞೆ, ಇವು ಎಂದೆಂದಿಗೂ ಯಾವ ಯಂತ್ರವೂ ಕಸಿದುಕೊಳ್ಳಲಾಗದ ಸಂಪತ್ತು. ಒಂದು ದೀಪ ಎಷ್ಟೋ ಕತ್ತಲೆಯನ್ನು ಓಡಿಸಬಲ್ಲದೆಂಬಂತೆ ನಿಮ್ಮೊಳಗಿನ ಆ ಆತ್ಮದ ಬೆಳಕು ಎಷ್ಟೇ ಆಧುನಿಕ ಯಂತ್ರಗಳ ಆರ್ಭಟದ ನಡುವೆಯೂ ಆರದ ಜ್ಯೋತಿಯಾಗಿ ಬೆಳಗುತ್ತದೆ. ಈ ಹೊಸ ಯುಗ ನಮಗೆ ಒಂದು ಆಹ್ವಾನ ಕೊಡುತ್ತಿದೆ. ಯಾಂತ್ರಿಕ ಬದುಕಿನಿಂದ ಎಚ್ಚೆತ್ತು ಜಾಗೃತ ಬದುಕಿನ ಕಡೆ ಹೊರಳುವ ಆಹ್ವಾನ. ಪುನರಾವರ್ತಿತ ಕೆಲಸಗಳನ್ನು ಯಂತ್ರಕ್ಕೆ ಬಿಟ್ಟುಕೊಟ್ಟು ನಾವು ನಮ್ಮ ಒಳಗಿನ ಸೃಜನಶೀಲತೆಯನ್ನು, ನಮ್ಮ ಸಂಬಂಧಗಳ ಆಳವನ್ನು, ನಮ್ಮ ಆಧ್ಯಾತ್ಮಿಕ ಪಯಣವನ್ನು ಬೆಳೆಸಿಕೊಳ್ಳುವ ಸುವರ್ಣಾವಕಾಶ ಇದು. ನೀವು ಇಂದಿನಿಂದಲೇ ನಿರ್ಧರಿಸಿ, ಈ ತಂತ್ರಜ್ಞಾನವನ್ನು ನಿಮ್ಮ ಸೇವಕನಾಗಿ ಇಟ್ಟುಕೊಳ್ಳುತ್ತೀರೋ ಅಥವಾ ಅದರ ಗುಲಾಮರಾಗುತ್ತೀರೋ. ಪ್ರತಿದಿನ ಸ್ವಲ್ಪ ಸಮಯ ಮೌನವಾಗಿ ಕುಳಿತು ನಿಮ್ಮ ಒಳಗನ್ನು ನೋಡಿ. ನಿಮ್ಮ ಪ್ರೀತಿಪಾತ್ರರ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿ, ಮೊಬೈಲ್ ಪಕ್ಕಕ್ಕಿಟ್ಟು. ನಿಮ್ಮೊಳಗಿನ ಆ ಸೃಜನಶೀಲ ಶಕ್ತಿಯನ್ನು, ಆ ಕುತೂಹಲವನ್ನು, ಆ ಕರುಣೆಯನ್ನು ಪ್ರತಿದಿನ ಬೆಳೆಸಿಕೊಳ್ಳಿ. ಒಂದು ಮರ ಎಷ್ಟೇ ದೊಡ್ಡ ಬಿರುಗಾಡಿ ಬಂದರೂ ಅದರ ಬೇರುಗಳು ಆಳವಾಗಿದ್ದರೆ ಬೀಳುವುದಿಲ್ಲ. ಹಾಗೆಯೇ ನಿಮ್ಮ ಆಧ್ಯಾತ್ಮಿಕ ಬೇರುಗಳು ಆಳವಾಗಿದ್ದರೆ ಯಾವ ತಂತ್ರಜ್ಞಾನದ ಬಿರುಗಾಳಿಯೂ ನಿಮ್ಮನ್ನು ಅಲುಗಾಡಿಸಲಾರದು. ಸ್ನೇಹಿತರೆ, ಎಐ ಬಂದ ಮೇಲೆ ಮನುಷ್ಯನ ಭವಿಷ್ಯ ಏನಾಗುತ್ತದೆ ಎಂಬುದು ಯಂತ್ರ ನಿರ್ಧರಿಸುವುದಿಲ್ಲ. ಅದನ್ನು ನೀವು, ನಾನು, ನಾವೆಲ್ಲರೂ ನಿರ್ಧರಿಸುತ್ತೇವೆ. ನಮ್ಮ ಆಯ್ಕೆ, ನಮ್ಮ ಮೌಲ್ಯಗಳು, ನಮ್ಮ ಆಂತರಿಕ ಜಾಗೃತಿಯೇ ಆ ಭವಿಷ್ಯವನ್ನು ಬರೆಯುತ್ತದೆ. ಬನ್ನಿ, ಈ ಹೊಸ ಯುಗವನ್ನು ಭಯದಿಂದಲ್ಲ, ಬದಲಿಗೆ ವಿವೇಕದಿಂದ, ಶ್ರದ್ಧೆಯಿಂದ, ಆತ್ಮಬಲದಿಂದ ಎದುರುಗೊಳ್ಳೋಣ. ಏಕೆಂದರೆ ಎಷ್ಟೇ ಶಕ್ತಿಶಾಲಿ ಯಂತ್ರವಿದ್ದರೂ ಆ ಪರಮಾತ್ಮನ ಪ್ರೀತಿಯ ಸ್ಪರ್ಶ ಪಡೆದ ಈ ಮಾನವ ಜನ್ಮಕ್ಕೆ ಸಾಟಿ ಬೇರೊಂದಿಲ್ಲ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ವಂದನೆಗಳು.